ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗಾಗಲೇ ತುಂಬ ಜನ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಿದ್ದಾರೆ. ಅದರಲ್ಲಿ ಕೆಲವರಿಗೆ ಮಾತ್ರ ಟ್ರೈನಿಂಗ್ಗೆ ಕಾಲ್ ಕರೆದಿದ್ದಾರೆ, ಇನ್ನು ಉಳಿದಂಥವ್ರಿಗೆ ಟ್ರೈನಿಂಗ್ಗೆ ಕರೆದಿಲ್ಲ. ಯಾಕಪ್ಪ ಅಂತ ಅಂದರೆ ನಿಮ್ಮ ಅಪ್ಲಿಕೇಶನ್ ಪೆಂಡಿಂಗಲ್ಲಿರುತ್ತೆ. ಹಾಗಾಗಿ ನಾವು ಏನು ಮಾಡಿದ್ರೆ ನಮ್ಮ ಒಂದು ಅಪ್ಲಿಕೇಶನ್ DM ಮಟ್ಟದಿಂದ ಅಪ್ರೂವಲ್ ಆಗುತ್ತೆ ಅಂತ ತಿಳಿಸ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಈಗಾಗಲೇ ರಿವ್ಯೂ ಪೆಂಡಿಂಗ್ ಬೈ ಗ್ರಾಮ ಪ್ರಧಾನ್ ಅಥವಾ ರಿವ್ಯೂ ಪೆಂಡಿಂಗ್ ಬೈ ULB ಅಂತ ಬಂದರೆ ಏನು ಮಾಡಬೇಕು ಅಂತ ತಿಳಿಸಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ರಿವ್ಯೂ ಪೆಂಡಿಂಗ್ ಬೈ DM ಅಂತ ಬಂದರೆ ಏನು ಮಾಡಬೇಕು, ಏನು ಮಾಡಿದ್ರೆ ನಮ್ಮ ಒಂದು ಅಪ್ಲಿಕೇಶನ್ ಮೂವ್ ಆಗುತ್ತೆ ಅಂತ ತಿಳಿಸ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅದೇ ರೀತಿಯಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ನಂತರ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತ ಅಂದರೆ ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದನ್ನು ಒಂದ್ಸರಿ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ ಸ್ನೇಹಿತರೆ. ಇನ್ನು ತುಂಬ ಜನ ಕೇಳ್ತಾ ಇದ್ರು ರಿವ್ಯೂ ಪೆಂಡಿಂಗ್ ಬೈ DM ಅಂತ ಬಂದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈ ವಿಷಯವಾಗಿ ಕಸ್ಟಮರ್ ಕೇರ್ ಹತ್ರ ಮಾತನಾಡಲಾಯಿತು. ಸೊ ಅವರು ಈ ರೀತಿಯಾಗಿ ಮಾಡಿದ್ರೆ ನಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ಅವರು ಏನು ಮಾಡಬೇಕು ಅಂತ ತಿಳಿಸಿದ್ದಾರೆ, ನಾವು ಏನು ಮಾಡಬೇಕು ಅಂತ ನಿಮಗೆ ಈಗ ತಿಳಿಸ್ತೀನಿ ಸ್ನೇಹಿತರೆ. ಸೊ ಈ ಒಂದು ಆಡಿಯೋ ರೆಕಾರ್ಡನ್ನು ಪೂರ್ತಿಯಾಗಿ ಕೇಳಿ ಸ್ನೇಹಿತರೆ. ನಮಸ್ಕಾರ, PM ವಿಶ್ವಕರ್ಮ ಹೆಲ್ಪ್ಲೈನ್ಗೆ ಸ್ವಾಗತ. ಹೇಳಿ ಸರ್, ಏನು ಮಾಹಿತಿ ಬೇಕು ಈ ಸ್ಕೀಮ್ ಬಗ್ಗೆ? ಮೇಡಮ್, ನಾವು PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ವಿ. 1 ಇಯರ್ ಇಂದ ರಿವ್ಯೂ ಪೆಂಡಿಂಗ್ ಬೈ DM ಅಂತ ಬರ್ತಾ ಇದೆ. ಸೊ ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ಕೊಳ್ಳೋದು ಮೇಡಮ್? ಇದು ಅಪ್ರೂವಲ್ ಆಗಬೇಕಂದ್ರೆ ಏನು ಮಾಡ್ಬೇಕು ನಾವು? ರಿವ್ಯೂ ಪೆಂಡಿಂಗ್ ಬೈ DM ಅಂತ ತೋರಿಸಿದ್ಯಾ? ಓಕೆ ಸರ್, ಅದು ಯಾವಾಗಿಂದ ಆ ಥರ ತೋರಿಸಿದೆ? ಮೇಡಮ್, ಅದೇ ಫಸ್ಟು ರಿವ್ಯೂ ಪೆಂಡಿಂಗ್ ಬೈ ಗ್ರಾಮ ಪ್ರಧಾನ್ ಅಂತ ತೋರಿಸ್ತಾ ಇತ್ತು. ಅದು ಅಪ್ರೂವಲ್ ಆದಮೇಲೆ ಈ ಥರ ತೋರಿಸ್ತಾ ಇದೆ. ಅಲ್ಲ ಸರ್, DM ಪೆಂಡಿಂಗ್ ತೋರಿಸ್ತಾ ಇದ್ದು ಎಷ್ಟು ಮಂತ್ ಆಗಿದೆ ಅಥವಾ ಎಷ್ಟು ದಿನ ಆಗಿದೆ? ಇಲ್ಲ, ಒಂದು 8 ಮಂತಿಂದ ಇದೇ ರೀತಿ ತೋರಿಸ್ತಾ ಇದೆ. DM ಅಲ್ಲೇ ಪೆಂಡಿಂಗ್ ಇದೆಯಾ 8 ಮಂತ್ಸಿಂದಾನು? ಹೌದು. ಓಕೆ ಸರ್, ನಾನೊಂದು ನಿಮಗೆ ಮೇಲ್ ID ಕೊಡ್ತೀನಿ. ಆ ಮೇಲ್ ಐಡಿಗೆ ನಿಮ್ದು ಏನು ಪ್ರಾಬ್ಲಮ್ ಇದೆ ಅದನ್ನು ಸೆಂಡ್ ಮಾಡಿ, ಸರಿನಾ? ಕನ್ನಡದಲ್ಲಿ ಮಾಡಬೇಕಾ ಇಲ್ಲ ಇಂಗ್ಲೀಷಲ್ಲಿ? ನಿಮಗೆ ಮಾಡೋಕ್ಕೆ ಬರಲಿಲ್ಲ ಅಂದರೆ ಆನ್ಲೈನ್ ಸೆಂಟರ್ ಅಥವಾ ಓದಿದವ್ರ ಹತ್ರ ಕೊಟ್ಟರೆ ಅವ್ರು ಮಾಡ್ತಾರೆ, ಸರಿನಾ? ಹಾಂ, ಕನ್ನಡದಲ್ಲಿ ಮಾಡಬೇಕಾ ಇಲ್ಲ ಇಂಗ್ಲೀಷಲ್ಲಿ ಮಾಡಬೇಕಾ ಮೇಡಮ್? ಇಂಗ್ಲೀಷಲ್ಲೇ ಮಾಡಿ ಸರ್. ಇಂಗ್ಲೀಷಲ್ಲೇ. ಏನೇನು ಎಂಟ್ರಿ ಮಾಡಬೇಕಾಗುತ್ತೆ ಮೇಡಮ್ ಅಲ್ಲಿ? ನಿಮ್ದು ಆಧಾರ್ ನಂಬರು, ಮೊಬೈಲ್ ನಂಬರು ಮತ್ತು ನಿಮ್ದು ಏನು ಪ್ರಾಬ್ಲಮ್ ಇದೆ ಅದನ್ನು ಸೆಂಡ್ ಮಾಡಬೇಕು ಸರ್. ಮತ್ತು ಅಕ್ನಾಲಜ್ಮೆಂಟ್ ನಂಬರು? ಅದೇನಿಲ್ಲ ಸರ್. ಬರೀ ಆಧಾರ್ ನಂಬರು, ಮೊಬೈಲ್ ನಂಬರು, ಏನು ಇಶ್ಯೂ ಇದೆ ಅಂತ ಹೇಳ್ಬಿಟ್ಟು ಅದು? ಹೌದು ಸರ್. ಮತ್ತೆ ನಾವು ಸೆಂಡ್ ಮಾಡ್ತೀವಿ ಇವತ್ತು. ಫಾರ್ ಎಕ್ಸಾಂಪಲ್ಲು ಎಷ್ಟು ದಿನಕ್ಕೆ ಅಪ್ರೂವಲ್ ಆಗುತ್ತೆ? ಇಷ್ಟು ದಿನ ಅಂತ ಹೇಳೋಕ್ಕಾಗಲ್ಲ ಸರ್, ಯಾಕಂದರೆ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿದಾರಲ್ವಾ, ಹ್ಞೂ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಸರ್. ಹ್ಞೂ ಆಲ್ ಓವರ್ ಇಂಡಿಯಾ ಒಂದೇ ಮೇಲಾ ಇಲ್ಲ ಬೇರೆ ಬೇರೆ ಇರುತ್ತೆ? ಆಗುತ್ತೆ ಸರ್. ಹಾಂ, 15 ಡೇಸ್ ಆಗುತ್ತೆ ಸರ್. ಹೌದಾ? ಸರಿ, ಅದು ಮೇಲ್ ID ಕೊಡಿ ಮೇಡಮ್. ತಗೊಳ್ಳಿ ಸರ್ ಮೇಲ್ ID. ಹಾಂ. ಎಲ್ಲ ಸ್ಮಾಲ್ ಲೆಟರ್ ಇರಬೇಕು. ಹ್ಞೂ PM ಮೈನಸ್ ಹ್ಞೂ ವಿಶ್ವಕರ್ಮ ಹ್ಞೂ ಎಟ್ ಹಾಂ ಸರ್ @ ಮೇಲ್ ಹಾಂ ಐಡಿಲಿ ಹಾಂ ಬರುತ್ತೆ. ಹಾಂ ಹಾಂ DC ಹ್ಞೂ MS ಹ್ಞೂ ME ಹ್ಞೂ ಡಾಟ್ ಹ್ಞೂ GOV ಹ್ಞೂ ಡಾಟ್ ಹ್ಞೂ IN. ಸರಿ ಮೇಡಮ್. ಈ ಮೇಲ್ ಐಡಿಗೆ ನಿಮ್ಮದು ಆಧಾರ್ ನಂಬರು, ಮೊಬೈಲ್ ನಂಬರು ಮತ್ತು ನಿಮ್ದು ಏನು ಪ್ರಾಬ್ಲಮ್ ಇದೆ ಅದನ್ನ ಸೆಂಡ್ ಮಾಡಿ, ಸರಿನಾ? ಹಾಂ. ಓಕೆ ಸರ್. ಒಂದು 15 ಡೇಸ್ ಒಳಗಡೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಮೇಡಮ್? ಹಾಂ ಸರ್. ಮೇಡಮ್, ಮತ್ತೆ ಇದೇ ರೀತಿಯಾಗಿ ಅದೇ ನಮ್ಮ ಫ್ರೆಂಡದು DM ಇಂದ ಅಪ್ರೂವಲ್ ಆಗಿದೆ, DF ಪೆಂಡಿಂಗ್ ಅಂತ ಬರ್ತಾ ಇದ್ದೆ, ಅವ್ರಿಗೂ ಸೇಮ್ ಇದೇ ರೀತಿ ಕಳಿಸೋದಾ? ಅದೇನು ಬೇಡ ಸರ್, ಅದು ಕ್ಲಿಯರ್ ಆಗುತ್ತೆ, ಸರಿನಾ? DMದೇ ಸ್ವಲ್ಪ ನಿಧಾನ ಆಗೋದು. ಹೌದು ಸರ್. ಹಾಂ, ಸರಿ ಮೇಡಮ್, ಆಯಿತು. ಓಕೆ ಸರ್. PM ವಿಶ್ವಕರ್ಮ ಹೆಲ್ಪ್ಲೈನ್ಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಸ್ನೇಹಿತರೆ, ಅವರು ತಿಳಿಸಿದ ಹಾಗೆ ನಮ್ಮ ಒಂದು ಆಧಾರ್ ನಂಬರು, ಮೊಬೈಲ್ ನಂಬರು ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಾವು ಆ ಒಂದು ಇಮೇಲ್ IDಗೆ ಕಳಿಸಿದ್ರೆ 15 ದಿನದ ಒಳಗಾಗಿ ನಮ್ಮ ಒಂದು ಅಪ್ಲಿಕೇಶನ್ ಅಪ್ರೂವಲ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ನಿಮಗೆ ಮೇಲ್ ಮಾಡೋದು ಗೊತ್ತಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ಸೊ ಸುಲಭವಾಗಿ ನೀವೇ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ಮೇಲನ್ನು ಮಾಡೋದು
ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ಕೆಲವರಿಗೆ ಗೊತ್ತಿರ್ತಕ್ಕಂಥವ್ರು ನೀವೇ ನಿಮ್ಮ ಮೊಬೈಲಲ್ಲಿ ಮೇಲ್ ಮಾಡಿ, ಆಗ ನಿಮ್ಮ ಒಂದು ಅಪ್ಲಿಕೇಶನ್ ರಿವ್ಯೂ ಪೆಂಡಿಂಗ್ ಬೈ DM ಅಂತ ಏನಿದೆ 15 ದಿನದ ಒಳಗಾಗಿ ಅಪ್ರೂವಲ್ ಆಗುತ್ತೆ. ನಂತರ DF ಮಟ್ಟಕ್ಕೆ ಹೋಗುತ್ತೆ, ಅದು ಬೇಗನೆ ಅಪ್ರೂವಲ್ ಆಗುತ್ತೆ. ಅದಾದಮೇಲೆ ನಿಮಗೆ ಟ್ರೈನಿಂಗ್ಗೆ ಕಾಲ್ ಬರುತ್ತೆ ಸ್ನೇಹಿತರೆ. ಒಂದು ವೇಳೆ ನಿಮಗೆ ಮೇಲ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗಿ ಮಾಡಿಸಿ, ಅಥವಾ ನಾನೇ ನಿಮಗೆ ತಿಳಿಸ್ತೀನಿ ಯಾವ ರೀತಿ PM ವಿಶ್ವಕರ್ಮ ಅವ್ರಿಗೆ ಮೇಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿಯಾಗಿ PM ವಿಶ್ವಕರ್ಮ ಯೋಜನೆ ಬಗ್ಗೆ ಹಲವಾರು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಹಾಗಾಗಿ ಕಂಟಿನ್ಯೂ ಆಗಿ ನಮ್ಮ ಒಂದು ವೀಡಿಯೋಸನ್ನು ನೋಡ್ತಾ ಇರಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.